ಚಿಕ್ಕಬಳ್ಳಾಪುರ ತಾಲೂಕು ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಂಗರೇಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಗ್ರಾಮ ಪಂಚಾಯಿತಿಯ ಸಹಕಾರದಿಂದ ಶುದ್ಧ ಗಂಗಾ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಲಾಯಿತು. ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ಗೌಡ ಹಾಗೂ ತಾಲೂಕು ಯೋಜನಾಧಿಕಾರಿ ಧನಂಜಯ್ ಮತ್ತು ಪಂಚಾಯಿತಿಯ ಪಿಡಿಒ ಪೂರ್ಣಿಮಾ ಸಮ್ಮುಖದಲ್ಲಿ ಚಾಲನೆ ನೀಡಿ ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಯುವ ಮುಖಂಡ ರವಿಕುಮಾರ್ ಮಾತನಾಡಿ, ಅಂಗರೇಕನಹಳ್ಳಿ ಗ್ರಾಮದ ಜನ ಬಹುದಿನಗಳಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಬೇಡಿಕೆಯನ್ನ ಇಟ್ಟಿದ್ರು. ಶುದ್ಧ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪಕ್ಕದ ಗ್ರಾಮಗಳಿಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಗೆ ಹಾಗೂ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ಕಳೆದ 12 ವರ್ಷಗಳಿಂದ ಯಾವುದೇ ಚುನಾಯಿತ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದು. ಇಂದು ಶ್ರೀ ಮಂಜುನಾಥನ ಆಶೀರ್ವಾದ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಸಹಕಾರದಿಂದ ಅಂಗರೇಕನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಧರ್ಮಸ್ಥಳ ಕ್ಷೇತ್ರದ ಅಧಿಕಾರಿ ಧನಂಜಯ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಭವಾನಿ, ರಾಘವೇಂದ್ರ, ಮುರಳೀಧರ, ಶ್ರೀ ಲಕ್ಷ್ಮೀರಾಜು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪೂರ್ಣಿಮಾ, ಗ್ರಾಮದ ಹಿರಿಯರಾದ ಆಂಜನಪ್ಪ, ಬಚ್ಚರೆಡ್ಡಿ, ಮುನಿವರ, ಮುನಿಕೃಷ್ಣ, ನಂಜೇಗೌಡ ಮತ್ತಿತರರು ಹಾಜರಿದ್ದರು. ಬಂದಾಗ ಅವ್ರು ಹೇಳಿದ್ರು ಕಡೆಗೆ ಆಗಬೇಕು ಅಂತ ಹೇಳಿ ನಾವು ಕೂಡ ಬೇಗ ಪ್ರಸನ್ನವರು ಬಂದು ಇವರು ಸೂಪರ್ವೈಸರ್ ಇಲ್ಲೆಲ್ಲ ನಮ್ಮ ಒಂದು 2-3 ಜಿಲ್ಲೆಯಲ್ಲಿರುವಂತಹ ಎಲ್ಲ ವಾಟರ್ ಪ್ಲಾಂಟ್ಗಳನ್ನು ನಾವು ನಿರ್ವಹಣೆ ಮಾಡ್ತಾ ಇರ್ತಾರೆ. ಅವರ ಫೋನ್ ನಂಬರ್ ಕೂಡ ಆಗ್ತವೆ. ನಮಗೆ ಯಾರು ಬೇರೆ ಇರ್ತಾರೆ ಅವರ ಫೋನ್ ನಂಬರ್ ಕೂಡ ಆಗ್ತವೆ. ಏನಾದರೂ ಸಮಸ್ಯೆಗಳು ಬಂದರೆ ನಮ್ಮ ಒಂದು ಡೆಸ್ಕ್ ನಂಬರ್ ಕೂಡ ಇರುತ್ತೆ, ಅದರಲ್ಲಿ ಹೆಲ್ಪ್ಲೈನ್ ಯೋಜನಾಧಿಕಾರ ನಂಬರ್ ಕೂಡ ಇರುತ್ತೆ. ಏನು ಸಮಸ್ಯೆಗಳು ಬಂದು ಕೂಡ ತಕ್ಷಣ ನಮಗೆ ತಿಳಿಸ್ಬೋದು. ನಾವು ಅದಕ್ಕೆ ತಕ್ಷಣ ರೆಸ್ಪಾನ್ಸ್ ಕೊಡ್ತೀವಿ. ಸಮಸ್ಯೆಗಳು ಬರಲಿಕ್ಕೆ ನಾವು ಅವಕಾಶನ ಕೊಡೋದಿಲ್ಲ. ಬಂದರೆ ನಾವು ಅದಕ್ಕೆ ತಕ್ಷಣ ಸ್ಪಂದನೆ ಮಾಡುವಂಥ ಕೆಲಸವನ್ನು ಖಂಡಿತವಾಗಿ ಮಾಡ್ತೀವಿ ಅಂತ ಇವತ್ತು ಈ ಘಟಕ ಆದ ನಂತರದಲ್ಲಿ ನಮ್ಮ ಇಲ್ಲಿ ಗುಂಡವರ್ತಿಯಲ್ಲಿ ಕೂಡ ಒಂದು ಡಿಮಾಂಡ್ ಬಂದಿದೆ. ಅಲ್ಲಿ ಕೂಡ ನಾವು ಅದನ್ನೊಂದು ಮಾಡಲಿಕ್ಕೆ ಈಗಾಗಲೇ ಪ್ರಪೋಸಲ್ನ ಕಳಿಸ್ಕೊಟ್ಟಿದ್ದೇವೆ. ಏಪ್ರಿಲಲ್ಲಿ ಮಾಡ್ತೀವಿ. ನಮ್ಮ ರವೀಣ ಅವ್ರದ್ದೆಲ್ಲ ತುಂಬ ಇದಿತ್ತು, ಏನಂತ ಚೆನ್ನಾಗಿ ಕಾರ್ಯಕ್ರಮ ಮಾಡುವ ಸರ್ ಅಂತ ಹೇಳಿದ್ರು. ಆದರೆ ನಮ್ಮ ಸಂಸ್ಥೆ ನೀವು ಪ್ರಕಾರ ಈ ವರ್ಷ ಆದ ಪ್ಲಾನ್ಗಳನ್ನು ಈ ವರ್ಷನೇ ನಾವು ಜನರಿಗೆ ಬಿಟ್ಕೊಡ್ಬೇಕು ಅನ್ನೋಂಥ ಇರೋದ್ರಿಂದ ಇವತ್ತು ಸಿಂಪಲ್ ಆಗಿ ನಮ್ಮ ಪ್ರಕಾರ ನಮ್ಗೆ ಇಷ್ಟೇ ಸಾಕು, ನಮ್ಗೆ ಬೇರೆ ಏನು ದೊಡ್ಡದಾಗಿ ಇದಿಲ್ಲ. ಆದರೆ ನಿಮ್ಮ ಆಶಯಕ್ಕೆ ಯಾವತ್ತೂ ಕೂಡ ಅಡ್ಡಿ ಬರೋದಿಲ್ಲ. ಮುಂದಕ್ಕೆ ನೀವೇನೋ ಮಾಡದಿದ್ರೆ ನಾವು ಅದಕ್ಕೆ ನಿಮ್ಮ ಜೊತೆ ಇರ್ತೇವೆ ಅಂತೇಳಿ ನಾವು ಮಾತನ್ನು ಹೇಳ್ತಾ ಎಲ್ಲರೂ ನೀರನ್ನು ತಿಳ್ಕೊಳ್ಳಿ. ಪಕ್ಕದ ಊರಿನವರಿಗೆ ಅಥವಾ ನಿಮ್ಮ ಗುರುತಿದವರು ಎಲ್ಲರಿಗೂ ಇದನ್ನು ತಿಳಿಸಿ ಶುದ್ಧ ಕುಡಿಯುವ ನೀರಿನ ಘಟಕ ನಾವು ಉಪಯೋಗ ಮಾಡ್ಕೊಳ್ಬೇಕು. ಜೊತೆಗೆ ಘಟಕ ಒಂದು ಉಳಿಬೇಕಂದ್ರೆ ಅದು ನಿರ್ವಹಣೆ ಆಗಬೇಕಂದ್ರೆ ಅದಕ್ಕೊಂದು ಮಿನಿಮಮ್ ಇಷ್ಟು ತಿಂಗಳಿಗೆ 18,000 ಇವತ್ತು ನಿಮ್ಮೂರಲ್ಲಿ ಹೇಳ್ತಾರೆ ಆರಾಮಾಗಿರೋ ಹೇಳೋಣ. ಶ್ರೀ ಮಂಜುನಾಥಾಯ ನಮಃ. ಈ ದಿನ ಅಂಗರೇಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟು ಮತ್ತು ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಇವತ್ತು ಅಂಗರೇಕನಹಳ್ಳಿ ಗ್ರಾಮದಲ್ಲಿ ಬಹು ವರ್ಷಗಳ ಬೇಡಿಕೆಯಾದ ಶುದ್ಧ ನೀರಿನ ಘಟಕವನ್ನು ಇವತ್ತು ಉದ್ಘಾಟನೆ ಮಾಡಲಾಯಿತು. ಏನು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ಕೇಂದ್ರ ಸ್ಥಾನ ಇದೆ ಅಂಗರೇಕನಹಳ್ಳಿ ಗ್ರಾಮ, ಸುಮಾರು 12 ವರ್ಷಗಳಿಂದ ಸತತವಾಗಿ ಗ್ರಾಮದ ಜನ ಏನು ಶುದ್ಧ ಕುಡಿಯುವ ನೀರಿನ ಘಟಕ ಅಂಗರೇಕನಹಳ್ಳಿಗೆ ಬೇಕು ಅನ್ನೋಂಥ ಒತ್ತಾಯನ ಯಾವುದೇ ಜನಪ್ರತಿನಿಧಿಗಳು ಗ್ರಾಮಕ್ಕೆ ಬಂದಾಗಲಿ ಇಲ್ಲ ಪರ್ಸ್ನಲಾಗಿ ಹೋಗಿ ಭೇಟಿಯಾದಾಗಲಿ ಆ ಊರಿನ ಮುಖಂಡರು ಅವರೆಲ್ಲ ಹೋಗಿ ಮಾಡ್ತಾಯಿದ್ವು. ಆದರೆ ಕಳೆದ 12 ವರ್ಷಗಳಿಂದ ಸಣ್ಣ ಸಣ್ಣ ಗ್ರಾಮಗಳಲ್ಲಿ ಇವತ್ತು ಶುದ್ಧ ನೀರಿನ ಘಟಕವನ್ನು ನಾವು ನೋಡಿದ್ದೇವೆ. ನಮ್ಮಲ್ಲಿ ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನ ಇದ್ದು ಸರ್ಕಾರಿ ಪ್ರೌಢಶಾಲೆ ಇದೆ, ಆಮೇಲೆ ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ, ಸುಮಾರು 400ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಆಮೇಲೆ ಜನಸಂಖ್ಯೆ 2000 ಜನಸಂಖ್ಯೆ ಇರೋಂಥ ಗ್ರಾಮದಲ್ಲಿ ಇವತ್ತು ಶುದ್ಧ ನೀರಿನ ಘಟಕ ಇಲ್ಲದೆ ಇರೋದು ಯಾವುದೇ ಸರ್ಕಾರಕ್ಕಾದರೂ ಆಗ್ಬೋದು, ಇದೊಂಥರ ಮುಜುಗರ ಥರ ವಿಚಾರ ಅಂತ ನಾನು ಹೇಳಲಿಕ್ಕೆ ಭಾವಿಸ್ತೇನೆ. ಯಾಕಂತಂದರೆ ಇಂಥ ಒಂದು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಕೇಂದ್ರ ಸ್ಥಾನದಲ್ಲಿ ಒಂದು ಮೂಲ ಸೌಲಭ್ಯ ಇಲ್ಲದೆ ಇರತಕ್ಕಂಥದ್ದು ದುರದೃಷ್ಟಕರ. ಆ ಒಂದು ಸೌಲಭ್ಯವನ್ನು ಈ ಯಾವುದೇ ಜನಪ್ರತಿನಿಧಿಗಳು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಶಾಸಕರು ಇರ್ಬೋದು, ಸಂಸದರಿರ್ಬೋದು, ಯಾರೇ ಇರ್ಬೋದು, ಇಂಥ ಒಂದು ಕಾರ್ಯವನ್ನು ಗುರುತಿಸಿ ಮಾಡ್ತಕ್ಕಂತೆ ಇರೋದು ಅವರ ಒಂದು ವೈಫಲ್ಯನ ಎತ್ತಿ ತೋರಿಸ್ತದೆ. ಆದರೆ ನಾವು ಈ ಬಗ್ಗೆ ಎಲ್ಲರನ್ನ ಸಂಪರ್ಕ ಮಾಡಿದಾಗ ಮಾಡ್ತೀವಿ ಅಂತ ಅನ್ನೋಂಥ ಉತ್ತರ ಬಂತು. ಈಗಿನ ಶಾಸಕರು ಕೂಡ ಅದನ್ನು ಅಪ್ರೋಚ್ ಮಾಡಿದ್ವಿ. ಶಾಸಕರು ಮಂಜೂರಾಗಿದೆ, ಶೀಘ್ರದಲ್ಲೇ ಮಾಡೋಣ ಅಂತೇಳಿ ಹೇಳಿದರು. ಆದರೆ ಅಷ್ಟೊತ್ತಿಗಾಗಲೇ ನಮಗೆ ಧರ್ಮಸ್ಥಳ ಸಂಘದ ಪದಾಧಿಕಾರಿಗಳು ನಾವು ಭೇಟಿ ಮಾಡಿದಾಗ ಈ ಥರ ಒಂದು ನಮ್ಮಲ್ಲಿ ಯೋಜನೆ ಇದೆ, ನೀವು ಯಾಕೆ ಮಾಡ್ಕೋಬಾರ್ದು ಅನ್ನೋಂಥ ತಿಳಿಸಿದಾಗ ನಾವು ಅದಕ್ಕೆ ಎಲ್ಲ ರೀತಿಯ ಗ್ರಾಮ ಪಂಚಾಯತಿಯಿಂದ ಸಹಕಾರವನ್ನು ಕೊಟ್ಟು ಇವತ್ತು ಅಂಗರೇಕನಹಳ್ಳಿ ಗ್ರಾಮದಲ್ಲಿ ಇವತ್ತಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಿದ್ದೇವೆ. ಇವತ್ತಿಂದ ಜನರಿಗೆ ಶುದ್ಧ ನೀರನ್ನು ಕುಡಿಯುವಂಥ
ಸೌಲಭ್ಯ ಸಿಕ್ಕಿದೆ. ಶ್ರೀ ಮಂಜುನಾಥನ ಆಶೀರ್ವಾದ ಮತ್ತು ಆ ಸಂಘದ ಸದಸ್ಯರ ಸಹಕಾರದಿಂದ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಸರ್, ಈ ಹಿಂದೆ ನೀವು ಕುಡಿಯೋ ನೀರಿಗೆ ತಗೋಬೇಕು ಎಲ್ಲಿ ಹೋಗ್ತಿದ್ರಿ, ಎಷ್ಟು ದೂರ ಹೋಗ್ತಿದ್ರಿ? ಸರ್, ನಾವು ನಮ್ಮ ಪಕ್ಕದ ಗ್ರಾಮಗಳಾದ ಕಡಿಮೆ ಜನಸಂಖ್ಯೆ ಇರತಕ್ಕಂಥ ಕಂಡಕನಹಳ್ಳಿ ಇರ್ಬೋದು, ಆಮೇಲೆ ಆವಲಹಳ್ಳಿ ಇರ್ಬೋದು, ಇಲ್ಲ ಚೀಮನಹಳ್ಳಿ ಇರ್ಬೋದು, ಈ ಗ್ರಾಮಗಳಿಗೆ ಸತತವಾಗಿ 7-8 ವರ್ಷದಿಂದನೂ ಆ ಗ್ರಾಮಗಳಲ್ಲಿ ಹೋಗಿ ಕುಡಿಯೋ ನೀರನ್ನು ತಗೊಂಬಂದು ಇವತ್ತು ಕುಡಿಯೋಂಥ ಕೆಲಸ ಮಾಡ್ತಾಯಿದ್ವಿ. ಈಗಾಗಲೇ ನಮ್ಮ ಬಯಲುಸೀಮೆ ಭಾಗದಲ್ಲಿ ನೀವೆಲ್ಲ ನೋಡಿದಂತೆ ಎಲ್ಲ ಅಂತರ್ಜಲ ಭಾಳ ತಳಮಟ್ಟಕ್ಕೆ ಹೋಗಿ, ಆಮೇಲೆ HN ವ್ಯಾಲಿ ಅಂತ ಒಂದು ಕೊಳಚೆ ನೀರು ನಮ್ಮ ಕೆರೆಗಳಿಗೆಲ್ಲ ಕೊಟ್ಟಿರೋದ್ರಿಂದ ನೀರು ಭಾಳ ಸೂಕ್ತವಾಗಿಲ್ಲ ಕುಡಿಲಿಕ್ಕೆ. ಮುಂಚೆ ಎಲ್ಲ ನಾವೆಲ್ಲ ಬೋರ್ವೆಲ್ ನೀರು, ಬಾವಿ ನೀರನ್ನೇ ಕುಡಿತಾ ಇದ್ವಿ. ಬಟ್ ಈಗೇನಾಗಿದೆ, ಅಂತರ್ಜಲ ಕೆಳಗಡೆಗೆ ಹೋಗಿ ರಾಸಾಯನಿಕ ವಸ್ತುಗಳೆಲ್ಲ ಇವತ್ತು ನೀರಲ್ಲಿ ಬರ್ತಾ ಇರೋದ್ರಿಂದ ಫಿಲ್ಟ್ರೇಷನ್ ಆಗಿರೋ ನೀರನ್ನೇ ನಾವು ಕುಡಿಬೇಕು, ಮಕ್ಕಳಿಗೆ ಕೊಡಬೇಕು. ಇಲ್ಲಾಂದರೆ ಮಕ್ಕಳ ಆರೋಗ್ಯ ಏರುಪೇರು ಆಗ್ತದೆ. ಇವತ್ತು ಹಲ್ಲು, ಅವರ ಬೆಳವಣಿಗೆ ಎಲ್ಲ ಕುಂಠಿತ ಆಗ್ತದೆ. ಹಾಗಾಗಿ ಶುದ್ಧ ಕುಡಿಯುವ ನೀರಿನ ಬೇಡಿಕೆಯನ್ನು ಭಾಳ ದಿನಗಳಿಂದ ಇತ್ತು. ಸುಮಾರು ಪಕ್ಕದ ಗ್ರಾಮಗಳಲ್ಲಿ ಹೋಗಿ ತಗೊಂಬಂದು ಕುಡಿತಾ ಇದ್ವಿ. ಅಂದರೆ ದಿನ ಅದೇ ಒಂದು ಸರ್ಕಸ್ ಆಗ್ತಾಯಿತ್ತು. ಮನೆಯಲ್ಲಿ ಹೆಣ್ಮಕ್ಳ ನೋವು, ಟೈಮ್ ಸರಿಯಾಗಿ ನೀರು ಗಂಡಂದಿರು ಇಲ್ಲ ಗಂಡಸರು ಮನೆಯಲ್ಲಿ ತಂದ್ಕೊಡೋಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಹೆಣ್ಮಕ್ಳಿಗೆ, ನಮ್ಮ ತಾಯಂದ್ರಿಗೆ ಭಾಳ ನೋವಿತ್ತು. ಏನು ನಮ್ಮಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ, ನೀರಿಗೆ ಪಕ್ಕದೂರಿಗೆ ಹೋಗ್ಬೇಕಂತ ಅನಿವಾರ್ಯ ಪರಿಸ್ಥಿತಿ ನಮ್ಮಲ್ಲಿ ಇದೆಯಲ್ಲ, ಯಾಕೆ ಈ ಥರ ನಾವು ಇದ್ದೀವಿ ಅನ್ನೋ ಒಂದು ನೋವಿನಲ್ಲಿ ಇವತ್ತು ಜೀವನ ಮಾಡ್ತಾಯಿದ್ರು. ಆ ಒಂದು ನಿವಾರಣೆಯನ್ನು ಇವತ್ತು ನಾವೆಲ್ಲ ಸೇರಿ ಸುಧಾರಣೆ ಮಾಡಿದ್ದೇವೆ.